ಅನೇಕ ಸಂಘಟನೆಗಳ ಜೊತೆಗೆ ಇಷ್ಟೊತ್ತು ನಾನು ಸಭೆ ಮಾಡಿದ್ದೇನೆ. ನಮ್ಮ ಕಾರ್ಯಾಚರಣೆ ಬೀದಿ ಬದಿ ವ್ಯಾಪಾರಿಗಳ ವಿರುದ್ಧ ಅಲ್ಲ. ನಾವು ಮಾಡ್ತಾ ಇರೋದು ಸುಪ್ರೀಂ ಕೋರ್ಟ್ ನಿರ್ದೇಶನದ ಹಿನ್ನೆಲೆಯಲ್ಲಿ ಫುಟ್ಪಾತ್ನಲ್ಲಿ ಇರುವಂಥ ಒತ್ತುವರಿಗಳನ್ನು ತೆರವು ಮಾಡುವಂಥ ಕೆಲಸ ನಾವು ಮಾಡ್ತಾ ಇದ್ದೇವೆ. ಇದರಲ್ಲಿ ಬೆಂಗಳೂರಲ್ಲಿ ಒಂದು 3 ವರ್ಷದಿಂದ 931 ಜನ ಪಾದಾಚಾರಿಗಳು ಆಕ್ಸಿಡೆಂಟಲ್ಲಿ ಸಾವನ್ನಪ್ಪಿದ್ದಾರೆ. ಅದನ್ನು ಹೊರತುಪಡಿಸಿ ಸುಮಾರು 3800 ಜನ ಸಿವಿಯರ್ ಇಂಜುರಿಗಳನ್ನು ಅನುಭವಿಸಿದ್ದಾರೆ. ಅದಲ್ಲದೆ ಒಂದು 3500 ಜನ ಮೈನರ್ ಇಂಜುರೀಸು. ಸೊ ಎಲ್ಲ ಸೇರಿಸಿದರೆ ಸಾವಿರಾರು ಜನ ಇವತ್ತು ಪಾದಾಚಾರಿಗಳು ದುರ್ಘಟನೆ, ರೋಡ್ ಆಕ್ಸಿಡೆಂಟ್ಗಳಿಗೆ ತುತ್ತಾಗ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ಇದನ್ನು ಗಮನಕ್ಕೆ ತಗೊಂಡು ಪಾದಾಚಾರಿಗಳಿಗೆ ಓಡಾಡುವಂಥದ್ದು ಮೂಲಭೂತ ಹಕ್ಕು. ಅದನ್ನು ಸರ್ಕಾರ ಅವರಿಗೆ ಆ ಹಕ್ಕನ್ನು ಸಿಗುವಾಗೆ ಮಾಡಬೇಕಾದ್ರೆ ಪಾದಾಚಾರಿ ಮಾರ್ಗಗಳಲ್ಲಿರುವ ಎಲ್ಲ ಒತ್ತುವರಿಗಳನ್ನು ತೆರವು ಮಾಡಬೇಕು ಅಂತ ಹೇಳಿದ್ದಾರೆ. ಈ ನೆಲೆಯಲ್ಲಿ ನಾವು ಇಲ್ಲಿವರೆಗೂ ಮಾಡಿರೋ ಕಾರ್ಯಾಚರಣೆಯಲ್ಲಿ ಸುಮಾರು 1581 ಕಡೆ ಅವರು ಮೆಟ್ಲುಗಳು ಮಾಡ್ಕೊಂಡು ಬಂದಿದ್ದನ್ನು, ರ್ಯಾಂಪ್ ಮಾಡಿದ್ದನ್ನು ತೆರವು ಮಾಡಿದ್ದೇವೆ. ಅದಲ್ಲದೆ ಸುಮಾರು 1800 ಕಡೆ 1790 ಅಂಗಡಿ ಮುಂದುಗಡೆ ಶೀಟ್ಗಳು ಹಾಕ್ಕೊಂಡು ರೋಡ್ ಮೇಲೆ ಪರ್ಮನೆಂಟ್ ಸ್ಟ್ರಕ್ಚರ್ ಮಾಡ್ಕೊಂಡಿದ್ದನ್ನು ತೆಗೆದಿದ್ದೇವೆ. ಅದಲ್ಲದೆ ಸುಮಾರು 2200 ಲೊಕೇಶನ್ನಲ್ಲಿ ಬೇರೆ ಬೇರೆ ರೀತಿಯ ಒತ್ತುವರಿಗಳನ್ನು ತೆರವು ಮಾಡಿದ್ದೇವೆ. ಸೊ ನಾವು ಎಲ್ಲವನ್ನೂ ಕೂಡ ಟ್ಯಾಕಲ್ ಮಾಡ್ತಾ ಇದ್ದೇವೆ. ಬರೀ ಬೀದಿ ಬದಿ ವ್ಯಾಪಾರಿಗಳನ್ನು ಎತ್ತುವಳಿ ಮಾಡ್ತಾ ಇದ್ದೇವೆ ಅನ್ನೋದು ಸತ್ಯ ಅಲ್ಲ. ಫುಟ್ಪಾತ್ ಮೇಲೆ ಯಾರ್ಯಾರು ಎನ್ಕ್ರೋಚ್ಮೆಂಟ್ ಮಾಡಿದ್ದಾರೆ, 2200 ಕಡೆ ಫುಟ್ಪಾತ್ ಮೇಲೆ ಅವರು ಅಡ್ವರ್ಟೈಸ್ಮೆಂಟ್ ಬೋರ್ಡ್ಗಳನ್ನ ಹಾಕಿದ್ದು, ಸೈನ್ ಬೋರ್ಡ್ಗಳು ಹಾಕಿದ್ದನ್ನು ತೆಗೆದಿದ್ದೇವೆ. 1580 ಕಡೆ ರ್ಯಾಂಪ್ಗಳನ್ನು ತೆಗೆದಿದ್ದೇವೆ, ಮೆಟ್ಲು ತೆಗೆದಿದ್ದೇವೆ. 1790 ಕಡೆ ಶೀಟ್ಗಳು ಹಾಕೊಂಡು ಮುಂದೆ ಬಂದಿದ್ದನ್ನು ತೆಗೆದಿದ್ದೇವೆ. ಸೊ ಅದಕ್ಕೆ ಕಂಪೇರ್ ಮಾಡಿದರೆ ಬೀದಿ ಬದಿ ವ್ಯಾಪಾರಿಗಳು ಅಫೆಕ್ಟ್ ಆಗಿರೋರ ಸಂಖ್ಯೆ ಅದಕ್ಕಿಂತ ಕಡಿಮೆನೇ ಇದೆ ಇವೆಲ್ಲದಕ್ಕೂ ಕಂಪೇರ್ ಮಾಡಿದರೆ. ಹಾಗಾಗಿ ನಾನು ಅವರಿಗೆ ಮನವಿ ಮಾಡಿದ್ದೇನೆ. ಅವರು ಈ ಬೀದಿ ಬದಿ ವ್ಯಾಪಾರಿಗಳ ಕಾನೂನಿದೆ, ಕಾನೂನು ಪ್ರಕಾರವಾಗಿ ನಮಗೆ ID ಕೊಡಬೇಕು, ನಮಗೆ ವ್ಯಾಪಾರ ಮಾಡೋದಕ್ಕೆ ಜಾಗ ನಿಗದಿ ಮಾಡಬೇಕು ಅಂತ ಹೇಳಿದ್ದಾರೆ. ಅವೆಲ್ಲಕ್ಕೂ ಕೂಡ ನಾನು ಇವತ್ತು ಕಮಿಷನರ್ ಅವರಿಗೆ ಸೂಚನೆ ಕೊಟ್ಟಿದ್ದೇನೆ. ತತ್ಕ್ಷಣ ಪ್ರಾವಿಷನಲ್ ಟೌನ್ ವೆಂಡಿಂಗ್ ಕಮಿಟಿ ಅಂತ ಮಾಡಿ ಅದರ ಮುಖಾಂತರ ಬೀದಿ ಬದಿ ವ್ಯಾಪಾರಿಗಳಿಗೆ ಅವರ ಜೀವನ ಬದುಕು ರೂಪಿಸ್ಕೊಳ್ಳೋದಕ್ಕೆ ಏನು ಸಹಾಯ ಮಾಡಬೇಕು ಅದನ್ನು ಸಹಾಯ ಮಾಡಬೇಕು ಅಂತ ನಾನು ಸೂಚನೆ ಕೊಟ್ಟಿದ್ದೇನೆ. ನಮ್ಮ ಕಾರ್ಯಾಚರಣೆ ಬೀದಿ ಬದಿ ವ್ಯಾಪಾರಿಗಳ ವಿರುದ್ಧ ಅಲ್ಲ. ನಮ್ಮದು ಸುರಕ್ಷಿತ ಪಾದಾಚಾರಿ ಮಾರ್ಗ ಮಾಡೋದಕ್ಕೆ ನಾವು ಮಾಡ್ತಾ ಇದ್ದೇವೆ. ನಾನು ಅವರ ಸಹಕಾರವನ್ನು ಕೇಳಿದ್ದೇವೆ. ಬೆಂಗಳೂರಲ್ಲಿ 15,000 to 18,000 ಕಿಲೋಮೀಟರು ರೋಡ್ ಇದೆ. ನಾವು ಟಾರ್ಗೆಟ್ ಮಾಡಿರೋದು 1,500 ಕಿಲೋಮೀಟರ್. 10% ಕೂಡ ನಾವು ಟಾರ್ಗೆಟ್ ಮಾಡಿಲ್ಲ. ಅಲ್ಲಿ ನೀವೇ ಸ್ವಯಂ ಪ್ರೇರಣೆಯಿಂದ ಆ ಜಾಗಗಳನ್ನು, ಮೇನ್ ರೋಡ್ಗಳನ್ನು ಬಿಟ್ಕೊಟ್ಬಿಡಿ. ನೀವೇ ಇಂಟರ್ನಲ್ ರೋಡ್ಸಲ್ಲಿ ಹೋಗಿ ನಾವು ಕೂಡ GBA ವತಿಯಿಂದ ನಿಮ್ಮ ಜೊತೆಗೆ ನಿಂತ್ಕೊಂಡು ನಿಮಗೆ ಆಲ್ಟರ್ನೇಟ್ ಲೊಕೇಶನಲ್ಲಿ ನೀವು ಬದುಕು ರೂಪಿಸ್ಕೊಳ್ಳೋದಕ್ಕೆ ನಾವು ಸಹಾಯ ಮಾಡ್ತೀವಿ ಅನ್ನೋ ಮಾತನ್ನು ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೇನೆ. ಅವರ ಸಹಕಾರವನ್ನು ಕೂಡ ನಾನು ಕೋರಿದ್ದೇನೆ. ಸೊ ಇಷ್ಟು ಇವತ್ತು ನಡೆದಂಥ ಸಭೆಯ ಸಾರಾಂಶ. ಮುಂದುವರಿಯುತ್ತೆ ಸರ್ ಕಾರ್ಯಾಚರಣೆ ಮುಂದುವರಿಯುತ್ತೆ. ಸುಪ್ರೀಂ ಕೋರ್ಟ್ನ ಸೂಚನೆಯಂತೆ ನಾವು ಕಾರ್ಯಾಚರಣೆಯನ್ನು ಮುಂದುವರಿಸಲೇಬೇಕಾಗುತ್ತೆ. ಯಾಕೆಂದರೆ ಪಾದಾಚಾರಿ ಮಾರ್ಗಗಳಿಗೆ ಫುಟ್ಪಾತಲ್ಲಿ ಓಡಾಡೋರಿಗೆ ಅದು ಓಡಾಡುವಂಥದ್ದು ಸುಪ್ರೀಂ ಕೋರ್ಟ್ ಹೇಳಿದೆ, ಇದು ಮೂಲಭೂತ ಹಕ್ಕು, ಫಂಡಮೆಂಟಲ್ ರೈಟ್ ಅಂತ ಹೇಳಿ. ಅವ್ರಿಗೆ ಫಂಡಮೆಂಟಲ್ ರೈಟನ್ನು ಕೊಡಿಸ್ಕೊಡುವಂಥ ಜವಾಬ್ದಾರಿ ಸರ್ಕಾರದ ಮೇಲೆ ನಿಗದಿ ಮಾಡಿದೆ. ಆ ಉದ್ದೇಶದಿಂದ ಬೆಂಗಳೂರು ಸುಧಾರಣೆ ಆಗಬೇಕು. ನೋಡಿ, ಎಲ್ಲಿ ನೀವು ಕೈ ಹಾಕಿದ್ರು ಏನೋ ಒಬ್ಬರಿಗೆ ಅನುಕೂಲ ಆದರೆ ಒಬ್ಬರಿಗೆ ತೊಂದರೆ ಆಗುವಂಥದ್ದು ವಾತಾವರಣ ಸಮಾಜದಲ್ಲಿ ಇರುತ್ತೆ. ಬೆಂಗಳೂರಲ್ಲಿ ನೀವು ಎಲ್ಲಿ ಕಸ ಸರಿ ಮಾಡೋಕ್ಕೆ ಕೈ ಹಾಕಿದರೆ ಅಲ್ಲೂ ಕೆಲವ್ರಿಗೆ ತೊಂದರೆ ಆಗುತ್ತೆ. ಉದಾಹರಣೆಗೆ ಹೇಳ್ತಾ ಇದ್ದೇನೆ. ಅಥವಾ ನಾಳೆಯಿಂದ ನಾವು ಈಗ ಬಿಟ್ಬಿಟ್ಟಿರೋ ಗಾಡಿಗಳು, ಯಾರೋ ಬೀಡಾಡಿ ಗಾಡಿಗಳು, ಅಬಂಡನ್ಡ್ ವೆಹಿಕಲ್ಸ್, ಅದನ್ನು ತೆರವು ಮಾಡ್ತೀವಿ ಅಂತ ಹೇಳಿದ್ರೆ ಅದನ್ನು ಬಂದು ಕೆಲವ್ರು ಕೇಳ್ತಾರೆ, ನಾವು ರೋಡ್ ಮೇಲೆ ಗಾಡಿ ಬಿಟ್ಟರೆ ನಿಮ್ಗೇನ್ರಿ ತೊಂದರೆ ಅಂತ. ಎಲ್ಲದಕ್ಕೂ ಪ್ರಶ್ನೆ ಮಾಡೋರು ಇರ್ತಾರೆ. ಅಲ್ಲಿ ಯಾವುದು ಬೆಂಗಳೂರು ಸುಧಾರಣೆ ಆಗಬೇಕು ಅಂದರೆ ಸಲೀಸಾಗಿ ಯಾವುದೂ ಆಗೋದಿಲ್ಲ.
ಕೆಲವು ಕಠಿಣ ತೀರ್ಮಾನ ತಗೊಂಡಾಗ ಅದಕ್ಕೆ ಕೆಲವು ಸಂದರ್ಭದಲ್ಲಿ ಕೆಲವರಿಂದ ಪ್ರತಿರೋಧ ಇರುತ್ತೆ. ಆದರೆ ನಾವು ಏನು ಮಾಡದೆ ಆಟೋಮೆಟಿಕ್ ಆಗಿ ಬೆಂಗಳೂರು ಸುಧಾರಣೆ ಆಗಬೇಕು ಅಂದರೆ ಅದು ಬರೀ ಮ್ಯಾಜಿಕಲ್ಲಿ ಮಾತ್ರ ಸಾಧ್ಯ, ನಿಜ ಜೀವನದಲ್ಲಿ ಸಾಧ್ಯ ಇಲ್ಲ. ಬೆಂಗಳೂರು ಸುಧಾರಣೆ ಆಗಬೇಕಾದ್ರೆ ಕೆಲವು ಕಠಿಣ ತೀರ್ಮಾನ ತಗೊಳ್ಬೇಕಾಗತ್ತೆ. ಜನಗಳ ಸಹಕಾರವನ್ನು ನಾನು ಕೇಳ್ತಾ ಇದ್ದೇನೆ. ಇದರಲ್ಲಿ ನಮ್ಮದು ಏನು ವೈಯಕ್ತಿಕ ವಿಷಯ ಇಲ್ಲ. ಯಾಕಂದರೆ ನನ್ನನ್ನು ಕೆಲವರು ಭಾಳ ಅಸಹ್ಯವಾಗಿ ಮಾತಾಡಿದ್ದಾರೆ ಈ ವಿಷಯದಲ್ಲಿ, ಅಗೌರವವಾಗಿಯೂ ಕೂಡ ಮಾತಾಡಿದ್ದಾರೆ. ಸಾರ್ವಜನಿಕ ಜೀವನದಲ್ಲಿ ಪ್ರಜಾಪ್ರಭುತ್ವದಲ್ಲಿ ನಮ್ಮನ್ನು ತೆಗಳಿ ನಮ್ಮನ್ನು ಟೀಕೆ ಮಾಡಲಿ ಅಂದರೆ ಮಾತಾಡುವ ಸಭ್ಯತೆ ಎಲ್ಲೆಯನ್ನು ಮೀರಿ ಕೂಡ ಮಾತಾಡಿದ್ದಾರೆ. ಆಯಿತು, ಬೆಂಗಳೂರಿನ ಒಳ್ಳೆಯದಾಗುತ್ತೆ, ಅದಕ್ಕೆ ನಾನು ಬಯಸ್ಕೋಬೇಕು, ನಾನು ಅನ್ಪಾಪ್ಯುಲರ್ ಆಗಬೇಕು, ನಾನು ಜನರಿಂದ ಟೀಕೆಗೆ ಒಳಗಾಗಬೇಕು, ಅದರಿಂದ ಏನೋ ಬೆಂಗಳೂರಿಗೆ ಒಳ್ಳೇದಾಗುತ್ತೆ ಅಂದರೆ ಇರಲಿ, ಆಗಲಿ. ಯಾಕಂದರೆ ಕೊನೆಗೆ ನಾವು ಸಾರ್ವಜನಿಕ ಜೀವನದಲ್ಲಿದ್ದು ಏನೋ ಒಂದು ನಯಾ ಪೈಸಾ ಬೆಂಗಳೂರಿಗೆ ನಾವು ಒಳ್ಳೇದು ಮಾಡಿದರೆ ನಮ್ಮ ಜೀವನ ಸಾರ್ಥಕ ಆಗುತ್ತೆ. ಅದಕ್ಕೋಸ್ಕರ ನಿಷ್ಠೂರ ಆದರೂ ಪರವಾಗಿಲ್ಲ, ನಾವು ನಿಷ್ಠೂರ ಆಗಿ ಸುಧಾರಣೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತೇವೆ. ಯಾಕಂದರೆ ಇದರಲ್ಲಿ ಇಂಟ್ರೆಸ್ಟ್ ಅಂತೂ ಏನೂ ಇಲ್ಲ. ವೆಹಿಕಲ್ ತೆರವು ಕಾರ್ಯಾಚರಣೆಗೆ ಈಗಾಗಲೇ ತಾವು ಸಭೆ ಮಾಡಿದಿರಾ, ಸೂಚನೆ ಕೊಟ್ಟಿದ್ದೀರಾ? ಅಲ್ಲ, ಎಷ್ಟು ಪ್ರದೇಶದಲ್ಲಿ ಅನ್ನೋದನ್ನು ನಾಳೆ ಹೇಳ್ತೀನಿ. ನಾಳೆ ನೀವು ಬನ್ನಿ, ಲೊಕೇಶನ್ ಹೇಳ್ತೀನಿ, ನಾಳೆ ಅದನ್ನು ಹೇಳ. ಎಲ್ಲಿ ತನಕ ಮುಂದುವರಿಯುತ್ತೆ ಸರ್ ಇದೇ ಥರ? ನಾನು ಈ ಮುಖ್ಯ ರಸ್ತೆಗಳನ್ನು ನಾವು ಗುರಿಯಾಗಿ ಇಟ್ಕೊಂಡಿದ್ದೇವೆ. ಮುಖ್ಯ ರಸ್ತೆಗಳನ್ನು ಇನ್ನೂ ಮುಂದುವರಿತೇವೆ. ಎಷ್ಟು ದಿನ ಆಗುತ್ತೆ ಹೇಳೋಕ್ಕಾಗೋದಿಲ್ಲ. ಇಲ್ಲಿವರೆಗೂ ಒಂದು 430 ಕಿಲೋಮೀಟರ್ ಅಷ್ಟು ಟ್ಯಾಕಲ್ ಮಾಡಿದ್ದೇವೆ. ನೋಟಿಸ್ ಕೊಡ್ತಿಲ್ಲ, ಜಾಗ ಗುರುತು ಮಾಡಿಲ್ಲ, ಸ್ಥಳಾಂತರಕ್ಕೆ ಒಂದು ಜಾಗ ಕೊಟ್ಟಿದ್ರೆ ಅಲ್ಲಿ ಹೋಗಿ ನಾವು ಬಿಟ್ಕೊಡ್ತಿದ್ವಿ ಅನ್ನೋದು ಸರ್ ಅವ್ರ ಪ್ರಶ್ನೆ. ಸ್ಥಳಾಂತರಕ್ಕೆ ಜಾಗನೇ ಕೊಟ್ಟಿಲ್ಲ ಅನ್ನೋದು. 90% ರೋಡ್ಗಳು ಅವ್ರಿಗೆ ಆಲ್ಟರ್ನೇಟ್ ಬಿಟ್ಟಿದ್ದೀವಲ್ಲ, ಅಲ್ಲಿ ಹೋಗಿ ಜೀವನ ಮಾಡಲಿ. ನಾನು ನಿಮಗೆ ಹೇಳಿದ್ರು ಕೂಡ ನೀವು ಅದು ಯಾಕೋ ನನ್ನ ಮಾತು ನಿಮಗೂ ಕೇಳಿಸ್ತಾ ಇಲ್ಲ. ನಾನು ಏನು ಹೇಳ್ತಾ ಇದ್ದೇನೆ, 90% ರೋಡು ನಿಮಗೆ ವ್ಯಾಪಾರ ಮಾಡೋದಕ್ಕೆ ಮುಖ್ಯವಾಗಿದೆ. ಅಲ್ಲಿ ಎಲ್ಲಾದರೂ ಸೆಲೆಕ್ಟ್ ಮಾಡಿಕೊಂಡ್ರು ಮಾಡಿ. ಮೇನ್ ರೋಡಲ್ಲಿ ಬಂದು ಸಾರ್ವಜನಿಕರಿಗೆ ತೊಂದರೆ ಮಾಡಿ, ಸಾರ್ವಜನಿಕರಿಗೆ ಜೀವಹಾನಿ ಆದರೂ ಪರವಾಗಿಲ್ಲ, ಮೇನ್ ರೋಡಲ್ಲೇ ಮಾಡಬೇಕು ಅಂತ ಹೇಳಿದ್ರೆ ಯಾವ ಕಾನೂನು ಹೇಳುತ್ತೆ? ಸುಪ್ರೀಂ ಕೋರ್ಟ್ನ ಪ್ರಕಾರ ನಾವು ಮಾಡ್ತಾ ಇರೋದು. ನೀವು ಕೂಡ ಈ ರೀತಿಯಾಗಿ ಈಗ ಏನು ಮಾಡಲಿಲ್ಲ ಅಂದರೂ ಟೀಕೆ ಮಾಡ್ತೀರಾ, ಏನಾದರೂ ಮಾಡಿದರೂ ಟೀಕೆ ಮಾಡ್ತೀರಾ. ಏನಾದರೂ ಬೆಂಗಳೂರು ಸುಧಾರಣೆ ಆಗಬೇಕಾ ಬೇಡವಾ ಅನ್ನೋದನ್ನು ನೀವು ತೀರ್ಮಾನ ಮಾಡ್ಕೊಳ್ಳಿ. ಸರ್ಕಾರ ಏನಾದರೂ ಮಾಡೋಕ್ಕೆ ಪ್ರಯತ್ನ ಮಾಡಿದರೆ ಅದರಲ್ಲೂ ಕೂಡ ಈ ರೀತಿಯಾಗಿ ಮಾತಾಡುವಂತಾದ್ರಿಂದ ಬೆಂಗಳೂರಿನ ಇದರಿಂದ ಸುಧಾರಣೆ ಮಾಡೋಕ್ಕೆ ಸಾಧ್ಯನಾ ಅನ್ನುವಂಥ ಮತ್ತೊಂದು ಈ ಬೀದಿ ಬದಿ ವ್ಯಾಪಾರಿಗಳಾಯ್ತು, ಬಡವರು ಶ್ರೀಮಂತರು ಅನ್ನೋದು ಯಾವುದು ತಾರತಮ್ಯ ಇಲ್ಲ. ಒಂದೊಂದು ಕ್ಯಾಂಪೇನ್ ಮಾಡ್ಕೊಂಡು ಹೋಗ್ತೇವೆ, ಒಂದೊಂದು ಆದ್ಮೇಲೆ ಒಂದೊಂದು ಕ್ಯಾಂಪೇನ್.